ನಂಜುಂಡೇಶ್ವರ ಉತ್ಸವ ಮೂರ್ತಿಗೆ ಎಂಜಲು ನೀರು ಎರಚಿದ್ದ ಕೇಸ್ ಇದೀಗ ಗಂಭೀರ ಸ್ವರೂಪವನ್ನ ಪಡ್ಕೊಂಡಿದೆ. ನೀರು ಎರಚಿದವರನ್ನ ಬಂಧಿಸುವಂತೆ ನಂಜುಂಡೇಶ್ವರನ ಭಕ್ತರು ಬೀದಿಗಿಳಿದಿದ್ರೆ ದೇವಸ್ಥಾನದ ಅರ್ಚಕರು ಘಟನೆಗೆ ಕಣ್ಣೀರಾಕಿದ್ದಾರೆ. ಪೊಲೀಸರ ಮನವೊಲಿಕೆಯ ಬಳಿಕ ಬಂದ್ ಎಚ್ಚರಿಕೆಯನ್ನ ಕೊಟ್ಟು ಪ್ರತಿಭಟನೆಯನ್ನ ಕೈಬಿಟ್ಟಿದ್ದಾರೆ. ಆ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ನಂಜುಂಡೇಶ್ವರನಿಗೆ ಎಂಜಲು ನೀರು, ಆರೋಪಿಗಳ ಬಂಧನಕ್ಕೆ ಬೀದಿಗಿಳಿದು ಪ್ರತಿಭಟನೆ, ಪೊಲೀಸರ ಜೊತೆ ಮಾತಿನ ಚಕಮಕಿ, ನಂಜನ್ನೇ ಕುಡಿದು ಅರಗಿಸಿಕೊಂಡ ನಂಜುಂಡನಿಗೆ ಪರೀಕ್ಷೆ. ಎಸ್, ದಕ್ಷಿಣ ಕಾಶಿ ನಂಜುಂಡೇಶ್ವರನ ಸನ್ನಿಧಿಯಲ್ಲಿ ಅಂಧಕಾಸುರ ಸಂಹಾರ ವಿವಾದ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಅಂಧಕಾಸುರನ ಸಂಹಾರ ವಿರೋಧಿಸಿ ನಂಜುಂಡೇಶ್ವರ ಉತ್ಸವ ಮೂರ್ತಿಗೆ ಎಂಜಲು ನೀರು ಎರಚಿದ ಆರೋಪಿಗಳನ್ನ ಬಂಧಿಸುವಂತೆ ಒತ್ತಾಯಿಸಿ ನಂಜುಂಡೇಶ್ವರನ ಭಕ್ತರು ಬೀದಿಗಿಳಿದು ಪ್ರತಿಭಟನೆ ನಡೆಸಿದರು. ಇದೇ ವೇಳೆ ದೇವಸ್ಥಾನದ ಹಿರಿಯ ಅರ್ಚಕ ಶ್ರೀಕಂಠ ದೀಕ್ಷಿತ್ ಘಟನೆಗೆ ಕಣ್ಣೀರು ಹಾಕಿದ್ರು. ಮುಂದೆ ಜಾತ್ರೆ ಉತ್ಸವ ಇದೆ, ಇನ್ನೇನಾದ್ರೂ ಅನಾಹುತ ಆಗಬಹುದು, ರಕ್ಷಣೆ ಕೊಡಿ ಅಂತ ಕೋರಿದ್ರು. ನಮ್ಮ ನ್ಯಾಯ ತೋರಿಸ್ಕೊಡ್ಬೇಕು ಅಂತ ನಾವು ನಮ್ಮ ದೇವಸ್ಥಾನ ನೌಕರರ ಪರವಾಗಿ, ನಮ್ಮ ನಂಜನಗೂಡಿನ ಸಾರ್ವಜನಿಕರ ಪರವಾಗಿ ಎಲ್ಲರಲ್ಲೂ ಕಳಕಳಿ ಮಾಡಿ ಅಧಿಕಾರಿಗಳು ಕಳಕಳಿ ಮಾಡ್ಕೊಂಡು ಮಾಡ್ತಾ ಇದ್ವಿ. ಚಿಕ್ಕಜಾತ್ರೆ ಇದೆ, ಉತ್ಸವಾದಿಗಳೆಲ್ಲ ಇದೆ, ಕಲ್ಯಾಣೋತ್ಸವ ಎಲ್ಲ ಇದೆ. ಇದಕ್ಕೆಲ್ಲ ಕಿಡಿಗೇಡಿಗಳು ಬಂದು ನಾಳೆ ಎಲ್ಲ ತೊಂದರೆ ಕೊಡ್ಬೋದು. ಅದಕ್ಕೆ ಯಾರೂ ಅವಕಾಶ ಮಾಡಿದರೆ ನಮ್ಮ ಸಹಕಾರ ಎಲ್ಲರೂ ನಿಮ್ಗೆ ಕೊಡಬೇಕು. ನಾವು ಪ್ರತಿ ವರ್ಷ ಕೂಡ ನಿಮಗೂ ಅದೇ ರೀತಿ ಸಹಕಾರ ಕೊಟ್ಟು ದೇವಸ್ಥಾನ ನಡೀತಕ್ಕಂಥ ಎಲ್ಲ ಉತ್ತಮ ಕಾರ್ಯಗಳನ್ನೆಲ್ಲ ಯಶಸ್ವಿಯಾಗಿ ನೆರವೇರಿಸಿಕೊಡ್ಬೇಕು ಅಂತ ತಮ್ಮಗಳಲ್ಲಿ ಅಧಿಕಾರಿಗಳೆಲ್ಲ ಕೂಡ ನಾವು ಮನವಿ ಮಾಡ್ಕೊಡ್ತಾ ಇದ್ದೀವಿ. ನಿನ್ನೆಯಷ್ಟೇ ನಂಜುಂಡೇಶ್ವರನ ಮೇಲೆ ಎಂಜಲು ನೀರು ಹಾಕಿದ್ದವರ ವಿರುದ್ಧ ಭಕ್ತರು ದೂರು ಕೊಟ್ಟಿದ್ರು. ಕ್ರಮ ಜರುಗಿಸದಿದ್ದಕ್ಕೆ ಸಾವಿರಾರು ಜನ ಸಹಿ ಹಾಕಿ ಅಭಿಯಾನಕ್ಕೆ ಮುಂದಾಗಿದ್ದಾರೆ. ಪ್ರತಿಭಟನಾ ಸ್ಥಳದಲ್ಲಿ ಕೆಲ ಕಾಲ ಎಎಸ್ಪಿ ನಂದಿನಿ ಹಾಗೂ ಪ್ರತಿಭಟನಾಕಾರರ ನಡುವೆ ಮಾತಿನ ಚಕಮಕಿ ನಡೆದಿದೆ. ಎಂಜಲು ನೀರು ಎರಚಿದವರನ್ನ ಬಂಧಿಸದಿದ್ದರೆ ಮತ್ತೆ ಪ್ರತಿಭಟನೆ ಜೊತೆಗೆ ನಂಜನಗೂಡು ಬಂದ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಇದು ಯಾವುದೇ ರೀತಿಯ ಪಕ್ಷದ ಜಾತಿದ ಅಲ್ಲ, ಸರ್ಕಾರಿ ಕಾರ್ಯಕ್ರಮ. ಸರ್ಕಾರದ ಇಒ ನಂಜುಂಡೇಶ್ವರ ಎಕ್ಸಿಕ್ಯೂಟಿವ್ ಆಫೀಸರ್ ಕಂಪ್ಲೇಂಟ್ನ ರೈಸ್ ಮಾಡಿದ್ದಾರೆ. ಶೀಘ್ರವೇ ಬಂಧಿಸ್ಬೋದು. ಯಾಕಿಷ್ಟು ರಾಜಕೀಯ ಒತ್ತಡ ಇದೆಯೋ ಏನೋ ನಮಗೆ ಗೊತ್ತಿಲ್ಲ. ದಯಮಾಡಿ ಅವ್ರನ್ನ ಬಂಧಿಸಿ. ಇದಿಷ್ಟು ಏನೋ ಭಕ್ತರು ಕೂಡ ಹೇಳ್ತಾ ಇರುವಂಥದ್ದು. ಈಗಾಗಲೇ ಸಹಿ ಸಂಗ್ರಹ ಮಾಡಿದ್ದೇವೆ. ಇವತ್ತು AC ಕೂಡ ಸ್ಥಳಕ್ಕೆ ಬಂದು ಏನೋ ಕಿಡಿಗಳೆಲ್ಲ ಬಂಧಿಸುವಂತಹ ಆಶ್ವಾಸನೆ ಕೊಟ್ಟಿದ್ದಾರೆ. ಇಲ್ಲ ಅಂತ ನಾಳೆಯಿಂದ ನಾವು ನಂಜನಗೂಡೆಲ್ಲ ಬಂದ್ ಮಾಡ್ತೀವಿ, ಜೊತೆಗೆ ರಾಜ್ಯಾದ್ಯಂತಹ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತೀವಿ ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆಗೆ ವಿನೋದ್ ಪುಡವಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು.